ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಪ್ರೇಕ್ಷಕರಿಗೂ ನನ್ನ ವಂದನೆಗಳು. ನಾವು ಈ ದಿನ ಸಪ್ತ ಚಿರಂಜೀವಿಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ನಾವು ಪ್ರತಿ ದಿವಸ ನೋಡ್ರಿ ಬೆಳಗ್ಗೆ ಎದ್ಕೊಳ್ಳೆ ಪ್ರಾತಸ್ಮರಣೀಯರು ಇವರೆಲ್ಲ. ಸಪ್ತ ಚಿರಂಜೀವಿಗಳು, ಒಂದು ಸಪ್ತ ಋಷಿಗಳು ಮತ್ತು ಇವರು ಪಂಚಕನ್ಯರು, ಇವರನ್ನೆಲ್ಲ ಪ್ರಾತಸ್ಮರಣೀಯರು. ಇವರನ್ನ ನಾವು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಮ್ಮ ಮಕ್ಕಳಿಗೂ ಸಹ ಅವ್ರದ್ದು ಏನು ಅನ್ನೋದನ್ನು ಸ್ವಲ್ಪ ವಿವರಣೆ ಕೊಟ್ಟು ಅವ್ರು ತಿಳಿಸಿ ಹೇಳಿದ್ರೆ ಅವರು ಸಹ ಅವರಂತೆ ಒಂದು ಧರ್ಮನಿಷ್ಠರಾಗಿ ಬಾಳ್ತಾರೆ ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮೊಟ್ಟ ಮೊದಲಿಗೆ ಅವತ್ತೊಂದು ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮೋಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ನೋಡಿರಿ, ಇವರು ಅಶ್ವತ್ಥಾಮರು ಬಹಳ ಇವರು ಚಿರಂಜೀವಿಗಳಾಗಿ ಹೋಗ್ಯಾರ. ಇವತ್ತಿಗೂ ಸಹ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತಲೂ ಇರ್ತಾರಂಥವ್ರು. ಶರೀರದಿಂದ ಇಲ್ಲದೇ ಇದ್ರೂ ಅವ್ಯಕ್ತವಾಗಿ ಇದ್ದಾರೆ ಅಂಥೇಳಿ ಕಲಿಯುಗ ಮುಗಿಯೋ ತನಕನೂ ಇವರಿಗೆ ಒಂದು ಚಿರಂಜೀವಿತ್ವವನ್ನು ಪರಮಾತ್ಮನೇ ಕರುಣಿಸ್ಯಾನ ಅಂಥೇಳಿ ಪುರಾಣದಿಂದ ಉಲ್ಲೇಖ ಆಗ್ತದೆ. ಇವೆಲ್ಲ ಪುರಾಣದ ಕಥೆಗಳನ್ನೇ. ಅದನ್ನೇ ನಾವು ತಿಳ್ಕೊಂಡು ಅವರಂದ್ರೆ ಯಾರು ಸ್ವಲ್ಪ ಗೊತ್ತಿರ್ಬೇಕಲ್ಲ. ನಮಗೆ ನಾವು ಸನಾತನ ಧರ್ಮವನ್ನು ಸ್ವಲ್ಪ ತಿಳ್ಕೊಂಡು ನಮ್ಮ ಮಕ್ಕಳಿಗೂ ಸಹ ಅದನ್ನು ಹೇಳಬೇಕು. ಅವರಂದರೆ ಮಹಾಭಾರತ ಮತ್ತು ಭಾಗವತ, ರಾಮಾಯಣ ಇವೆಲ್ಲ ಪುರಾಣಗಳಲ್ಲಿ ಒಂದೊಂದು ಉಲ್ಲೇಖ ಮಾಡ್ಯಾರ. ಅವನ್ನೆಲ್ಲ ಸ್ವಲ್ಪ ತಿಳ್ಕೊಬೇಕು. ಎಲ್ಲವನ್ನೂ ತಿಳ್ಕೊಳಿಕ್ಕೆ ಆಗದಿದ್ರೂ ಸ್ವಲ್ಪನಾದ್ರು ತಿಳ್ಕೊಬೇಕು. ನಾವು ಸಹ ತಿಳ್ಕೊಂಡು ನಮ್ಮ ಮುಂದಿನ ಮಕ್ಕಳಿಗೂ ಸಹ ಹೇಳ್ಕೊಟ್ರೆ ಅದು ಅನುಚಾನವಾಗಿ ಬೆಳ್ಕೋತ ಹೋಗ್ತದೆ ಧರ್ಮವನ್ನು. ಅದಕ್ಕೋಸ್ಕರ ಇದು ಒಂದು ಧರ್ಮದ ಒಂದು ಸಣ್ಣ ರಕ್ಷಣೆ, ನಮ್ಮದು ಪ್ರಚಾರವನ್ನು ತಿಳಿಸೋದು. ಏನು ಗೊತ್ತಿರ್ತೋ ಅದನ್ನು ಧರ್ಮದ ಬಗ್ಗೆ ತಿಳಿಸೋದು. ಈಗ ಅಶ್ವತ್ಥಾಮರು ಅಂದರೆ ಯಾರು? ನಾವು ಪ್ರತಿ ದಿವಸ ನೋಡ್ರಿ, ಈಗ ಯಾವುದೋ ಒಂದು ಹಬ್ಬ ಹರಿದಿನಗಳಲ್ಲಿ ಎಣ್ಣೆ ಶಾಸ್ತ್ರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಣ್ಣೆ ಶಾಸ್ತ್ರ ಮಾಡುವಾಗ ಈ ಒಂದು ಜಮಖಾನೆ ಹಾಸಿ ಅದ್ರ ಮೇಲೆ ಯಾರು ಮದುಮಕ್ಕಳನ್ನು ಕೂಡಿಸ್ಕೊಂಡು ಎಣ್ಣೆ ಶಾಸ್ತ್ರ ಮಾಡ್ತಿರ್ತಾರೆ. ಹಿರಿಯರಿಂದ ಎಣ್ಣೆ ಶಾಸ್ತ್ರ ಆಗಬೇಕು ಅಂತ ಶಾಸ್ತ್ರದ ಅರಿಶಿನ ಎಣ್ಣೆ ಇಟ್ಕೊಂಡು ಎಲ್ಲ ತಮ್ಮ ಕುಲದೇವ್ರನ್ನ ಸ್ಮರಣೆ ಮಾಡಿಕೊಂಡು ಅವರಿಗೆ ಒಂದು ಬಟ್ಲೊಳಗೆ ಸುಗಂಧದ ಎಣ್ಣೆ ಇಟ್ಕೊಂಡಿರ್ತಾರೆ. ಆಮೇಲೆ ಒಂದು ಬಂಗಾರದಿಂದ ಹಚ್ಚಬೇಕು ಅಂತದ ಎಣ್ಣೆನ ಮಕ್ಕಳಿಗೆ ಆಯ್ತು ಯಾರಿಗೇ ಆಯ್ತು ಈ ಎಣ್ಣೆ ಶಾಸ್ತ್ರ ಮಾಡುವಾಗ ಬಂಗಾರದಿಂದ ಹಚ್ಚಬೇಕು ಅಂತದ. ಅದನ್ನು ಮೊಟ್ಟ ಮೊದಲಿಗೆ ಒಂದು ಜಮಖಾನೆ ಹತ್ರ ಸ್ವಲ್ಪ ಸರಿಸಿ ಆ ಎಣ್ಣೆನ ದೇವ್ರನ್ನ ಪರಮಾತ್ಮನನ್ನು ಒಂದು ಸ್ಮರಣೆ ಮಾಡಿಕೊಂಡು ಆ ಒಂದು ಎಣ್ಣೆನ ಬಂಗಾರದ ಒಂದು ಉಂಗುರದಿಂದ ಅದನ್ನು ಗೆದ್ದುಬಿಟ್ಟು ಈ ಸಪ್ತ ಚಿರಂಜೀವಿಗಳ ಒಂದು ಸ್ಮರಣೆ ಮಾಡಿ ಹಚ್ತಾರೆ. ಅವರಂತೆ ನೀನು ಚಿರಂಜೀವಿ ಆಗಪ್ಪ, ಅವರಂತೆ ನೀನು ವೀರ ಶೂರ ಆಗಿ ಪ್ರಾಮಾಣಿಕತೆಯಿಂದ ಜೀವನ ಮಾಡು ಅಂಥೇಳಿ ಹಿರಿಯರಿಂದ ಒಂದು ಆಶೀರ್ವಾದ ಮಾಡಿ ಎಣ್ಣೆ ಹಚ್ಚಿಸ್ಕೊಳ್ಳೋದು ಒಂದು ಶಾಸ್ತ್ರ ಹಿಂದೂ ಪದ್ಧತಿ ಒಳಗೆ ಬಂದದ್ದು. ಈಗೆಲ್ಲ ಹೋಗಿ ಮರಿಮಾಚ್ಲಿಕ್ಕತ್ತವ. ಆದಷ್ಟು ನಾವು ಅದನ್ನು ಮಾಡ್ಕೋತ ಬರಬೇಕು. ಪರಿಪಾಲನೆ ನಾವು ಮಾಡಿದರೆ ಮುಂದಿನ ಮಕ್ಕಳು ಮಾಡ್ತಾರೆ ಅಂಥೇಳಿ ಅದಕ್ಕೆ ಇವೆಲ್ಲ ನೋಡ್ರಿ, ನಮ್ಮ ಶಾಸ್ತ್ರ ಧರ್ಮದಲ್ಲಿ ಏನು ಹೇಳ್ಯದ ಅನೂಚಾನವಾಗಿ ಹಿಂದೆ ಯಾರೋ ಋಷಿಮುನಿಗಳು ಮಾಡಿದ್ದನ್ನು ಇಲ್ಲಿ ತನಕನೂ ನಾವು ಅನುಸರಿಸ್ಕೊಂಡು ಬಂದಿದ್ದಕ್ಕೆ ನಮ್ಮ ಹಿರಿಯರು ಆಚರಿಸಿದ್ರು. ನಾವು ಸಹ ಈಗ ಅದನ್ನು ಪರಿಪಾಲನೆ ಮಾಡ್ತಾ ಬಂದೀವಿ. ನಮ್ಮ ಮಕ್ಕಳಿಗೂ ಇದನ್ನು ಅನುಚಾನವಾಗಿ ಮಾಡಬೇಕು ಅಂಥೇಳಿ ಅಂದರೆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮಗೂ ಆ ಧರ್ಮ ನಮ್ಮನ್ನೇ ಕಾಯ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ತಿಳ್ಕೊಂಡು ಮಾಡಬೇಕಷ್ಟೇ, ಹಾಗೆ ಆಚರಣೆ ಮಾಡೋದಲ್ಲ. ಎಷ್ಟು ಸಾಧ್ಯವೋ ಅಷ್ಟು ತಿಳ್ಕೊಳ್ಳೋಣ ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಹಂಗಾರೆ ಅವ್ರಿಗೆ ಸಪ್ತ ಚಿರಂಜೀವಿಗಳು ಯಾರು? ಹಂಗಾರೆ ಸ್ವಲ್ಪ ತಿಳ್ಕೊಳ್ಳೋದು. ಅಶ್ವತ್ಥಾಮನ ಬಗ್ಗೆ ಮೊಟ್ಟ ಮೊದಲಿಗೆ ಇವರು ಮಹಾಭಾರತದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು. ಅಶ್ವತ್ಥಾಮರು ನೋಡ್ರಿ, ಇವರು ಗುರು ದ್ರೋಣಾಚಾರ್ಯರ ಪುತ್ರರು. ಅವರ ಹಣೆ ಮೇಲೆ ದಿವ್ಯ ಮಣಿ ಇತ್ತಂತೆ. ಅಶ್ವತ್ಥಾಮರು ಹುಟ್ಟುತ್ತಾನೆ ಅವರ ಹಣೆ ಮೇಲೆ ಒಂದು ದಿವ್ಯವಾದ ಮಣಿ ಇತ್ತಂತೆ. ಹೊಳೆಯುವಂಥ ಮಣೆ ಇತ್ತು. ಅದರಿಂದಲೇ ಅವರಿಗೆ ಆ ಮಣಿಯ ಶಕ್ತಿಯಿಂದಲೇ ಅವರಿಗೆ ಒಂದು ಹಸಿವು ನೀರಡಿಕೆ ಆಗ್ತಿರಲಿಲ್ಲ, ಭಯ ಇರಲಿಲ್ಲ, ದಣಿವು ಆಗ್ತಿರಲಿಲ್ಲ ಅಂತ ಹೇಳ್ತಾರೆ ಆ ಮಣಿ ಶಕ್ತಿಯಿಂದ. ಮತ್ತು ಅವನು ಹುಟ್ಟಿದ ಕೂಡಲೇ ಅಶ್ವದಂತೆ ನೋಡ್ರಿ, ಅಶ್ವತ್ಥಾಮ ದೇವರು ಹುಟ್ಟಿದ ತಕ್ಷಣವೇ ಅಶ್ವದಂತೆ ಕೂಗಿದ್ದಕ್ಕೆ ಅವರಿಗೆ ಅಶ್ವತ್ಥಾಮ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇನ್ನು ತಂದೆ ದ್ರೋಣಾಚಾರ್ಯ ಸಾವಿನ ಪ್ರತೀಕಾರ ನೋಡ್ರಿ, ಅವರು ದ್ರೋಣಾಚಾರ್ಯರು ಮಹಾಭಾರತ ಯುದ್ಧದೊಳಗೆ ಅವರು ಸಾಯ್ತಾರೆ. ಅಂದ್ರೆ ಅವ್ರ ಯುದ್ಧದೊಳಗೆ ಸಾವನ್ನಪ್ತಾರೆ. ಆವಾಗ ಅವ್ರ ಸಾವಿನ ಪ್ರತೀಕಾರವಾಗಿ ಅವನಿಗೆ ಭಾಳ ಸಿಟ್ಟು ಬರ್ತದೆ. ಪುತ್ರ ನೋಡ್ರಿ, ದ್ರೋಣಾಚಾರ್ಯ ಪುತ್ರ ಇರೋದ್ರಿಂದ ನನ್ನ ತಂದೆನ ಕೊಂದುಬಿಟ್ರಲ್ಲ ಅಂತ ಸಿಟ್ಟು ಬಂದುಬಿಡ್ತದೆ ಯಾರಿಗೆ? ಅಶ್ವತ್ಥಾಮರಿಗೆ. ಅದಕ್ಕೆ ಅವ್ರ ತಂದೆ ಅವರ ಒಂದು ಪ್ರತೀಕಾರವಾಗಿ ಅಂದ್ರೆ ನಾನು ಇವ್ರಿಗೆ ಒಂದು ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಕೌರವ್ರ ಇದರಂತೆ ಅವ್ರು ಹೋರಾಡ್ತಿರ್ತಾರೆ. ಆವಾಗ ಪಾಂಡವ್ರನ್ನ ಹೆಂಗಾರ ಮಾಡಿ ನಾನು ಸೋಲಿಸ್ಬೇಕು, ಇವ್ರಿಗೆ ಏನಾರು ಮಾಡಬೇಕು ಅಂತ ಹೇಳಿ
ಅವರ ಒಂದು ಉಪಪಾಂಡವ್ರನ್ನ ನೋಡ್ರಿ, ಉಪಪಾಂಡವ್ರಿಗಿರ್ತಾರೆ, ಉಪಪಾಂಡವ್ರು ಮಲ್ಕೊಂಡಿರ್ತಾರೆ ರಾತ್ರಿ ಹೊತ್ತು. ಆವಾಗ ಅವರು ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೋಸ್ಕರ ದ್ರೌಪದಿಯ 5 ಉಪಪಾಂಡವರನ್ನು ಸಹ ನಿದ್ರೆಯಲ್ಲಿದ್ದಾಗ ಸಂಹಾರ ಮಾಡಿಬಿಡ್ತಾರೆ. ನೋಡಿರಿ, ಹಂಗೆ ಮಾಡಬಾರ್ದು, ಅನ್ಯಾಯ ಆಗ್ತದೆ. ಈ ಕಾರಣದಿಂದ ಶ್ರೀಕೃಷ್ಣನಿಗೆ ಭಾಳ ಸಿಟ್ಟು ಬರ್ತದೆ. ಶಾಪ ಕೊಟ್ಬಿಡ್ತಾನೆ ಅವನು. ಈ ಮಣಿಯನ್ನು ತೆಗೆದು ಅವನ ಅಶ್ವತ್ಥಾಮನನ್ನು ಕರೆದು ಅವನ ಒಂದು ಮಣಿ, ಅಶ್ವತ್ಥಾಮನಲ್ಲಿ ಇರೋ ಒಂದು ದಿವ್ಯವಾದ ಮಣಿ ಇರ್ತದಲ್ಲ, ಅದರ ಶಕ್ತಿಯಿಂದಲೇ ಅವನು ಇದನ್ನೆಲ್ಲ ಮಾಡ್ತಿರ್ತಾನೆ. ಆ ಮಣಿಯನ್ನು ತೆಗೆದು ನೀನು ಯುಗಾಂತರದವರೆಗೂ ಬದುಕಿದ್ದು ನೋವಿನಿಂದ ಮತ್ತು ಏಕಾಂತವನ್ನು ಅನುಭವಿಸು ಎಂದು ಶಪಿಸಿಬಿಡ್ತಾನೆ ಶ್ರೀಕೃಷ್ಣ ಅಶ್ವತ್ಥಾಮರಿಗೆ. ಹೀಗಿದ್ದರೂ ಕೂಡ ನೀನು ಕಲಿಯುಗ ಮುಗಿಯೋ ತನಕನೂ ನೀನು ಚಿರಂಜೀವಿಯಾಗೆ ಬಾಳು, ಅಂದರೆ ಬಳಲ್ತಾನೆ ಬಾಳು, ನಿನಗೆ ಸಮಾಧಾನ ಇಲ್ಲದೇ ನೀನು ಬಾಳು ಅಂಥೇಳಿ ಶಾಪ ಕೊಡ್ತಾನೆ ಶ್ರೀಕೃಷ್ಣ. ಅದಕ್ಕೋಸ್ಕರ ಇವತ್ತಿಗೂ ಇದ್ದಾರೆ ಅಂಥೇಳಿ ಚಿರಂಜೀವಿಯಾಗಿ ಅವ್ರಿಗೆ ಒಂದು ಪುರಾಣದಾಗ ಉಲ್ಲೇಖ ಆಗಿದೆ. ಅಶ್ವತ್ಥಾಮರ ಕಥೆಯಿಂದ ನಮಗೆ ಕೋಪ ಮತ್ತು ಪ್ರತೀಕಾರವನ್ನು ಎಂದಿಗೂ ಮಾಡಬಾರ್ದು, ಮತ್ತು ಪ್ರತೀಕಾರದ ಭಾವನೆಯೂ ಇರಬಾರ್ದು. ದೊಡ್ಡ ಅನರ್ಥಕ್ಕೆ ಕಾರಣವೆಂದು ತಿಳಿಸುತ್ತದೆ. ಆದ್ದರಿಂದ ನಾವು ಸಹ ಅಂಥ ಒಂದು ಕೆಟ್ಟ ಗುಣಗಳನ್ನು ಬೆಳೆಸ್ಕೊಳ್ಳದೆ ಧರ್ಮ ಮಾರ್ಗದಲ್ಲಿ ನಡೆದು ನಾವು ನಮ್ಮ ಒಂದು ಜೀವನ ಉದ್ಧಾರ ಮಾಡ್ಕೋಬೇಕು ಅಂತ ಈ ಕಥೆಯಿಂದ ತಿಳಿತದೆ. ಕೋಪ ಮತ್ತು ಪ್ರತೀಕಾರ ಎಂದೂ ಮಾಡಬಾರ್ದು ಮಾನವರು ಅಂತ ಹೇಳಿ ಈ ಕಥೆಯಿಂದ ತಿಳಿತಾರೆ. ಇನ್ನು ಅಶ್ವತ್ಥಾಮ ಆದ್ಕೊಳ್ಳೆ ಬಲಿಚಕ್ರವರ್ತಿ ಇವರು ಕೂಡ ಇದ್ರೊಳಗೆ ಪುರಾಣ ಕಥೆಯೊಳಗೆ ಬರ್ತದೆ. ದೈತ್ಯ ಕುಲದಲ್ಲಿ ಹುಟ್ಟಿರ್ತಾರೆ ಬಲಿಚಕ್ರವರ್ತಿ. ಆದರೂ ಕೂಡ ಅವರು ಧರ್ಮನಿಷ್ಠರಾಗಿರ್ತಾರೆ. ದೈತ್ಯ ಕೆಲವರು ಇರ್ತಾರೆ ನೋಡ್ರಿ, ರಾಕ್ಷಸ ಕುಲದಾಗಿದ್ರೂ ಸಹ ಪ್ರಹ್ಲಾದ ಎಷ್ಟು ಧರ್ಮ ಮಾರ್ಗದಲ್ಲೇ ನಡೆದು ಅವನ ಒಂದು ಜೀವನ ಉದ್ಧಾರ ಮಾಡಿಕೊಂಡ. ಹಿರಣ್ಯಕಶಿಪನ ಮಗ ಆಗಿದ್ದರೂ ಸಹ ಪ್ರಹ್ಲಾದ ರಾಜರು ಒಂದು ತಮ್ಮ ಭಗವಂತನನ್ನೇ ನಂಬಿ ಸತ್ಯ ಧರ್ಮ ನಿಷ್ಠೆಯೊಳಗೆ ನಡೆದುಕೊಂಡು ಹೋಗಿದ್ದಕ್ಕೆ ಅವರಿಗೆ ಜಯ ಆಯಿತು, ಅವ್ರ ಜೀವನ ಉದ್ಧಾರ ಆಯಿತು ಅಂತ ಹೇಳ್ತಾರೆ. ಈ ಬಲಿಚಕ್ರವರ್ತಿನೂ ಹಾಗೆ ಒಂದು ಧರ್ಮನಿರತನಾಗಿದ್ದ ಮತ್ತು ದಾನದಲ್ಲಿ ಅತ್ಯಂತ ಶೂರನಾಗಿದ್ದ. ಅವನು ಸಹ ಕರ್ಣನಂತೆ. ಇವನು ವಾಮನಾವತಾರದಲ್ಲಿ ಭಗವಂತ ವಾಮನಾವತಾರ ತಾಳಿರ್ತಾನೆ ವಿಷ್ಣು ಪರಮಾತ್ಮ. ಆವಾಗ ಬಲಿಚಕ್ರವರ್ತಿ ಒಂದು ಇಂದ್ರ ಪದವಿ ತೊಗೋಬೇಕು ಅಂತ ಹೇಳಿ ಒಂದು ಅಶ್ವಮೇಧ ಯಾಗ ಹೊಡಿರ್ತಾನೆ. ಆವಾಗ ಬಲಿಚಕ್ರವರ್ತಿ ಎಷ್ಟಂದ್ರೆ ದಾನವರಲ್ಲ, ಅವರು ಏನು ಮಾಡಿದ್ರು, ಹಂಗಾರೆ ಇಂದ್ರ ಪದವಿ ತೊಗೊಂಡ್ಬಿಟ್ರೆ ಎಲ್ಲರೂ ರಾಕ್ಷಸರ ರಾಜ್ಯ ಆಳ್ಲಿಕ್ಕೆ ಹತ್ಬಿಡ್ತಾರೆ, ಎಲ್ಲರೂ ಅಧರ್ಮ ಮಾರ್ಗದಿಂದ ನಡೀತಾರೆ, ದೇವತೆಗಳಿಗೆಲ್ಲ ತ್ರಾಸು ಕೊಡ್ತಾರೆ ಅಂಥೇಳಿ ಒಂದು ನಮ್ಮ ಧರ್ಮ ರಕ್ಷಣೆಗೋಸ್ಕರ ವಾಮನಾವತಾರದಾಗ ಬಂದು ವಿಷ್ಣು ಪರಮಾತ್ಮ ಅವನನ್ನು ಹೆಂಗಾರ ಮಾಡಿ ಸೋಲಿಸ್ಬೇಕು, ಇದು ಯಜ್ಞ ಪೂರ್ತಿ ಆಗದೇ ಇದ್ದಂಗೆ ನೋಡಿಕೊಂಡು ಅವನು ಸೋಲಿಸ್ಲಿಕ್ಕೆ ಬರ್ತಾನೆ. ಸಣ್ಣ ಕುಬ್ಜ ಬಾಲಕನಾಗಿ, ಸುಂದರ ಅತ್ಯಂತ ತೇಜಸ್ವಿ ಬಾಲಕ, ಮನೋಹರವಾದ ಮುಖವುಳ್ಳ ತೇಜಸ್ಸುಳ್ಳ 5 ವರ್ಷದ ಬಾಲಕ ಆಗಿ ಬರ್ತಾನೆ ಛತ್ರಿ ಹಿಡ್ಕೊಂಡು. ವಾಮನಾವತಾರದ ನೋಡ್ಯಾರೆ ಅಂಥವನು ಬಂದು ಯಜ್ಞಶಾಲೆಗೆ ಬರ್ತಾರೆ. ಬಂದ್ಕೊಳ್ಳೇನ ಎಲ್ಲರೂ ಯಾರೇ ಬಂದ್ರೂ ಆತಿಥ್ಯ ಮಾಡಬೇಕಲ್ಲ. ಬಲಿಚಕ್ರವರ್ತಿ ಸಹ ತನ್ನ ಹೆಂಡತಿಯೊಂದಿಗೆ ಅವನ ಪಾದ ತೊಳೆದು ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಆಸನ ಕೊಟ್ಟು ಕೂಡ್ರಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ನಿಮಗೇನು ಬೇಕು ಕೇಳ್ರಿ ಅಂತ ಕೇಳ್ತಾನೆ. ಹಾಸ್ಕೊಂಡು ಬಂದಿರಿ, ಊಟಕ್ಕೆ ಹಾಕ್ತೀವಿ ನಿಮ್ಗೆ, ಅಥವಾ ಏನು ಬೇಕು ದಾನ ನಾ ಕೊಡ್ತೀನಿ, ತಯಾರಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಬಲಿಚಕ್ರವರ್ತಿನ ಹೇಳ್ತಾಳೆ ಈಕೆ, ಎಲ್ಲ ಋಷಿಮುನಿಗಳು ಹೇಳ್ತಾರೆ, ಇಲ್ಲ ಇವ ಪರಮಾತ್ಮನೇ ಇದ್ದಾನೆ, ನೀವು ಮೊದಲೇ ವಚನ ಕೊಡಬೇಡ್ರಿ, ಏನು ಕೇಳ್ತಾನೋ ಹೇಳಲಿಕ್ಕೆ ಬರೋಂಗಿಲ್ಲ, ಅದಕ್ಕೆ ವಚನ ಕೊಡಬೇಡ್ರಿ ಅಂದ್ರೂ ಸಹ ಅವನ ಬಾಯಿಂದ ಮಾತು ಬಂದುಬಿಟ್ಟಿರ್ತದೆ. ಇಲ್ಲ ಹೆಂಡ್ತಿಗೆ ಹೇಳ್ತಾನೆ, ಇಲ್ಲ ನಾನು ವಚನ ಕೊಟ್ಬಿಟ್ಟೀನಿ, ಬೇಕಾದ ಕೇಳು ಬಲಿಚಕ್ರವರ್ತಿ ಇದು ವಾಮನಮೂರ್ತಿ ಅಂತ ಕೇಳಿ ಅವನಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ ಬ್ರಹ್ಮಚಾರಿಗೆ. ಆವಾಗ ಬಲಿಚಕ್ರವರ್ತಿ ಹೇಳ್ತಾನೆ, ನನಗೆ ಏನು ಬೇಡ, ಎಲ್ಲ ನನಗೆ 3 ಪಾದ ಭೂಮಿ ದಾನ ಒಂದು ಕೊಟ್ಬಿಡು ಅಂತ ಕೇಳ್ತಾನೆ. ಆವಾಗ ಆಯಿತು ಅಂತ ಹೇಳ್ತಾನೆ. ಭೂಮಿ ದಾನ ಎಷ್ಟೊತ್ತು, ನಿನ್ನ ಪುಟ್ಟ ಪಾದದಿಂದ 3 ಪಾದ ಭೂಮಿ ಎಷ್ಟಾಗ್ತದೆ ಕೊಡ್ತೀನಿ ಅಂತೇಳಿ ವಚನ ಕೊಟ್ಟಿರ್ತಾನೆ. ಹೆಂಡ್ತಿಗೆ ಹೇಳ್ತಾನೆ, ಕಮಂಡಲಿಂದ ನೀರು ಹಾಕಿ ದಾನ ಕೊಟ್ಟೆ ಅಂಥೇಳಿ ಕೊಟ್ಬಿಡ್ತಾನೆ. ಅಷ್ಟೊತ್ತಿಗೆ ವಿಷ್ಣು ಪರಮಾತ್ಮ ವಿರಾಟ್ ರೂಪ ತಾಳ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಬೆಳೀತಾ 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 ಅವನ ಪಾದ ವಿರಾಟ್ ರೂಪ ತಾಳ್ದಾಗ ದೊಡ್ಡ ಪಾದ ಹೋಗ್ತದೆ. ಇಡೀ ಒಂದು ಬ್ರಹ್ಮಾಂಡವನ್ನೇ ವ್ಯಾಪಿಸ್ಬಿಡ್ತಾನೆ ಅವನು ಆಕಾರದಿಂದ. ಹಾಗಾಗಿ ಅವನ ಒಂದನೇ ಪಾದ ಇಟ್ಕೊಳ್ಳೇನ ಇಡೀ ಭೂಲೋಕ ತುಂಬಿಬಿಡ್ತದೆ, 2ನೇ ಪಾದ ಸ್ವರ್ಗಲೋಕ ತುಂಬಿಬಿಡ್ತದೆ. ಇನ್ನೊಂದು ಪಾದನ ಎಲ್ಲಿ ಇಡಲಿ ಅಂತ ಕೇಳ್ತಾನೆ.
ಎರಡು ನೋಡ್ರಿ, ಭೂಮಿ ಮತ್ತು ಸ್ವರ್ಗ ಮುಗಿತು ಅಂದ್ರೆ ಎಲ್ಲಿ ಇಡಲಿ ಇನ್ನೊಂದು ಪದ, 3 ಪಾದ ಕೊಡಲಿಕ್ಕಂತೂ ವಚನ ಕೊಟ್ಬಿಟ್ಟಿದೆ. ಇನ್ನೊಂದು ಪದ ಎಲ್ಲಿ ಇಡಲಿ ಬಲಿಚಕ್ರವರ್ತಿ ಹೇಳು ಅಂದ ತಕ್ಷಣ ಅತ್ಯಂತ ವಿನಯಶೀಲರಾಗಿ ಬಲಿಚಕ್ರವರ್ತಿ ತನ್ನ ಶಿರಬಾಗಿ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ವಿನಯಶೀಲ ನೋಡ್ರಿ, ಭಕ್ತಿ ಮತ್ತು ವಿನಯಶೀಲ ಇದ್ದರೆ ಎಂಥವ್ರಿಗೂ ಒಂದು ಸದ್ಗುಣ ಬೆಳೆದಿರ್ತದೆ. ಹಾಗಾಗಿ ಸಾತ್ವಿಕ ಗುಣ ಬೆಳೆದಿಂದ ಅವನು ತನ್ನನ್ನೇ ಅರ್ಪಿಸ್ಕೊಂಡ್ಬಿಡ್ತಾನೆ ಬಲಿಚಕ್ರವರ್ತಿ. ಹೇಳ್ತಾನೆ, ಯಾಕಂದರೆ ಮಾತು ಕೊಟ್ಬಿಟ್ಟಿರ್ತಾನೆ, ತನ್ನನ್ನೇ ಅರ್ಪಿಸ್ಕೊಂಡು ಪಾತಾಳ ಲೋಕಕ್ಕೆ ಬಿಟ್ಬಿಡ್ತಾನೆ ವಿಷ್ಣು ಪರಮಾತ್ಮ. ವಾಮನಾವತಾರದಿಂದ 3ನೇ ಪಾದವನ್ನು ಬಲಿಚಕ್ರವರ್ತಿ ತಲೆ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ಒತ್ತಿದ ತಕ್ಷಣವೇ ಆ ಪಾತಾಳ ಲೋಕ ಇವತ್ತಿಗೂ ಕೂಡ ಆಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಯಾರು ಬಲಿಚಕ್ರವರ್ತಿ. ಅವನು ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬಂದು ನಾವು ದೀಪಾವಳಿಯೊಳಗೆ ಬಲಿಪಾಡ್ಯನ ಒಂದು ಪೂಜೆ ಮಾಡ್ತೀವಲ್ಲ, ಆವತ್ತು ಬಂದು ಪೂಜೆಗೊಳ್ಳು ಅಂಥೇಳಿ ಕೃಷ್ಣನಿಂದ ವಿಷ್ಣು ಪರಮಾತ್ಮನಿಂದ ಒಂದು ಪೂಜೆ ಒಂದು ವರ ಪಡಿತಾನೆ ಬಲಿಚಕ್ರವರ್ತಿ. ಆಮೇಲೆ ಅದಕ್ಕೆ ಅವನ ಒಂದು ಅವನು ದಾನವರೇ ಆಗಿ ಹುಟ್ಟಿದರೂ ಸಹ ಧರ್ಮ ಮಾರ್ಗದಿಂದ ನೀತಿ ನಿಷ್ಠೆಯಿಂದ ಸತ್ಯ ಧರ್ಮದಿಂದ ಬಾಳಿದ್ದಕ್ಕೆ ಅವನಿಗೂ ಕೂಡ ಒಂದು ಚಿರಂಜೀವಿತ್ವವನ್ನು ಕರುಣಿಸಿದ ಪರಮಾತ್ಮ. ವಿಷ್ಣು ವಾಮನಾವತಾರದಿಂದ ಬಂದಿದ್ದಂಥ ವಿಷ್ಣುಮೂರ್ತಿ ಅವನಿಗೆ ಒಂದು ಚಿರಂಜೀವಿಯಾಗಿ ನೀನು ಇರು, ಕಲಿಯುಗ ಪರ್ಯಂತ ಇರು ಅಂತ ಹೇಳಿ ಅವನಿಗೆ ಚಿರಂಜೀವಿ ಪಟ್ಟ ಕೊಡ್ತಾನೆ ಅಂತ ಹೇಳ್ತಾರೆ. ವ್ಯಾಸ ಮಹರ್ಷಿಗಳ ಬಗ್ಗೆ ನಾವು ಮಹಾಭಾರತದ ಕೇಳಿದ್ವಿ. ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ವೇದವ್ಯಾಸರು ಪರಾಶರರು ಮತ್ತು ಸತ್ಯವತಿಯರ ಪುತ್ರರು. ಇವರು ಯಮುನಾ ನದಿ ದ್ವೀಪದಲ್ಲಿ ಹುಟ್ಟಿರ್ತಾರೆ. ಕಪ್ಪು ಬಣ್ಣ ಇರ್ತದೆ ರೀ. ಅದಕ್ಕೆ ಕೃಷ್ಣದ್ವೈಪಾಯನ ಅಂತ ಮೊದಲಿನ ಹೆಸರು. ವೇದವ್ಯಾಸರಿಗೆ ಮೊದಲಿನ ಹೆಸರು ಕೃಷ್ಣದ್ವೈಪಾಯನರು ಅಂತ ಹೇಳ್ತಾ ಇರ್ತಾರೆ. ಇವರು 4 ವೇದಗಳನ್ನು ನೋಡ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇವು 4 ವೇದಗಳನ್ನು ಇಡೀ ದೊಡ್ಡ ಬೃಹತ್ ಗ್ರಂಥ ಇತ್ತದು ವೇದಗಳು. ಅದನ್ನೆಲ್ಲ ವಿಭಜನೆ ಮಾಡಿದರು. ಇವು 4 ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂಥೇಳಿ ಹೆಸರಿಟ್ರು. ಅವಕ್ಕೆ ಒಂದೊಂದ ಭಾಗ ಮಾಡಿದರು. ಅದರ ಉಪಭಾಗಗಳು ಅವೆ ವೇದ. ಆಮೇಲೆ ಅದನ್ನು ವಿಭಜನೆ ಮಾಡಿದ್ದಕ್ಕೆ ವೇದವ್ಯಾಸರು ಅಂತ ಹೆಸರು ಬಂತು ಇವರಿಗೆ. ಇವರು ಮಹಾಭಾರತದ ರಚನೆಕಾರರು ಮತ್ತು 18 ಪುರಾಣಗಳನ್ನು, ವೇದಗಳನ್ನು, ಬ್ರಹ್ಮಸೂತ್ರ ರಚನೆಗಳನ್ನು ಮಾಡಿ ವಿಷ್ಣುವಿನ ಅವತಾರ ಅಂತ ಅನಿಸ್ಕೊಂಡಾರೆ ವೇದವ್ಯಾಸರು. ಚಿರಂಜೀವಿಯಾಗಿ ಇದ್ದಾರೆ, ಇವತ್ತಿಗೂ ಇದ್ದಾರೆ ಅಂತ ಹೇಳ್ತಾರೆ. ಅವರು ವೇದವ್ಯಾಸರಿಗೆ ಭಗವಂತನ ಅಂತ ಲೋಕ ಕಲ್ಯಾಣಕ್ಕಾಗಿ ಅನೇಕ ಧರ್ಮ ಕಾರ್ಯ ಮಾಡಿದ್ರು ಅವರು. ಎಲ್ಲನೂ ಈ ಮಹಾಭಾರತ ರಚನೆ ಆಯಿತು, 18 ಪುರಾಣ ಆಯಿತು, ಎಲ್ಲರೂ ಓದಿ ತಿಳ್ಕೊಡ್ರಿ, ಧರ್ಮದಿಂದ ನಡೆದರೆ ಹೆಂಗೆ, ಅಧರ್ಮದಿಂದ ನಡೆದ್ರೆ ಹೆಂಗೆ ಅಂಥೇಳಿ ಮಹಾಭಾರತದಿಂದ ನಾವು ಎಷ್ಟೊಂದು ತಿಳಿಬೋದು. ಹೌದಾ? ಹಾಗಾಗಿ ಅವರು ಮಹಾಭಾರತದಲ್ಲಿ ಲೋಕ ಕಲ್ಯಾಣಕ್ಕೆ ಮತ್ತು ಅನೇಕ ಗ್ರಂಥಗಳ ರಚನೆಯಿಂದ ಮಾಡಿದರು. ಇವರು ಜ್ಞಾನ, ಧರ್ಮ ಪ್ರಚಾರ, ತಪಸ್ಸು ಇವುಗಳಿಂದನೇ ಇವರು ಕೀರ್ತಿವಂತರಾದರು. ದೇವತೆಗಳೆಲ್ಲ ಇವರಿಗೆ ಸಂತುಷ್ಟರಾಗಿ ಕಲಿಯುಗದ ಅಂತ್ಯದವರೆಗೂ ಚಿರಂಜೀವಿಯಾಗಿರಲೆಂದು ವರವನ್ನು ಕೊಡ್ತಾರೆ ವ್ಯಾಸರಿಗೆ. ಅದಕ್ಕೋಸ್ಕರ ನಾವು ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಕಾರ್ಯಗಳು ಮನುಷ್ಯನನ್ನು ಅಮರನನ್ನಾಗಿ ಮಾಡಿಸ್ತವೆ ಅಂತ ಹೇಳ್ತಾರೆ. ಇದರಿಂದ ತಿಳಿದು ಬರ್ತದೆ. ಇನ್ನು ಹನುಮಂತ ದೇವರು, ಇವರು ವಾಯುಪುತ್ರ ಮತ್ತು ಅಂಜನಾದೇವಿಯ ಸುಪುತ್ರನಾಗಿ ಜನಿಸಿದರು. ಹನುಮಂತ ದೇವರು ಹುಟ್ಟಿದ ಕೂಡಲೇ ಇವರಿಗೆ ಹೆಸರಿಡಬೇಕು ಅಂತ ಹೇಳಿ ತೊಟ್ಲಿಗೆ ಹಾಕ್ಬೇಕಾದ್ರೆ ಎಲ್ಲ ಜನ ಸೇರಿರ್ತಾರೆ. ಅಷ್ಟೊತ್ತಿಗೆ ನೋಡ್ರಿ, ಅವನು ಯಾರು ವಾಯುಪುತ್ರನೇ ಇರ್ತಾನೆ ಅವನು. ಹೀಗಾಗಿ ಅತ್ಯಂತ ವಾಯುವೇಗದಿಂದ ಹುಟ್ಟಿದ ಕೂಡಲೇ ಸೂರ್ಯ ಉದಯಿಸ್ತಾ ಇರ್ತಾನೆ. ಬೆಳಗ್ಗಿನ ಜಾವ 6 ಗಂಟೆಗೆ ಆವಾಗ ಹುಟ್ಟಿರ್ತಾನೆ. ಹುಟ್ತಾ ಇದ್ದಂಗೆ ಬೆಳಗ್ಗೆ ಸೂರ್ಯ ಉದಯವನ್ನು ನೋಡಿ ಕೆಂಪು ಒಂದು ಹಣ್ಣು ಇದು ಅಂತ ಹೇಳಿ ತಿನ್ಲಿಕ್ಕೆ ಹೋಗ್ಬಿಡ್ತಾನೆ. ಯಾರು ಹನುಮಂತವ್ರು ಜಿಗಿದು ಬಿಡ್ತಾರಂತ. ಹುಟ್ಟಿದ ಕೂಸು ನೋಡ್ರಿ, ಯಾರಿಗೆ ಸಾಧ್ಯದ? ಭಗವಂತನ ಅವತಾರ ಆಗಿದ್ದಕ್ಕೆ ಅವ್ರಿಗೆ ಇದೊಂದೆಲ್ಲ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಆವಾಗ ಇಂದ್ರ ಆಕಾಶ ಮಾರ್ಗವಾಗಿ ಹೋಗ್ತಾ ಇರ್ತಾನಂತೆ. ಅವನ ವಜ್ರಾಯುಧದಿಂದ ಇದೇನು ಆಕಾಶದೊಳಗೆ ಬರ್ತಾ ಇದೆಯಲ್ಲ ಏನು ಅಂಥೇಳಿ ಅದನಿಗೆ ವಜ್ರ ನೋಡ್ದೇ ಗದಾ ಪ್ರಹಾರ ಮಾಡಿಬಿಡ್ತಾನೆ ಹನುಮಂತನ ಮೇಲೆ. ಆ ಕೂಸಿಗೆ ಪಾಪ ಜೋರಾಗಿ ಆ ಗದೆಯಿಂದ ಬಡ್ದಿದ್ದರಿಂದ ಗದ್ದ ಒಡೆದು ಹೋಗಿ ಕೆಳಗೆ ಬಿದ್ದುಬಿಡ್ತಂತ ಕೂಸು. ಬಿದ್ದುಕೊಳ್ಳೆ ಆ ಕೂಸಿನ ಅಲ್ಲೆಲ್ಲ ತೊಟ್ಲಿಗೆ ಹಾಕ್ಲಿಕ್ಕೆ, ಮಗುನ ತೊಟ್ಲಿಗೆ ಹಾಕ್ಲಿಕ್ಕೆ ಬಂದಿರ್ತಾರೆ ಜನ ನೆರೆದವರು. ಆ ತೊಟ್ಲದಾಗ ಬಿದ್ದು ದಪ್ಪ ಅಂತ ಬಿದ್ದುಕೊಳ್ಳೆ ಏನಾಯ್ತು ನೋಡ್ತಾರೆ. ಅಳ್ಳಿಗೆ ಹತ್ಬಿಡ್ತದೆ ಕೂಸು. ಆಮೇಲೆ ಇಲ್ಲ ಗದ್ದು ಹೊಡೆದು ಅಂತ ಎಲ್ಲ ಜನ ಅನ್ನೋದನ್ನೇ ಹನುಮಾನ್ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಹನುಮಾನ್ ಅಂದ್ರೆ ಗದ್ದೆ ಹೊಡಿತು ಅಂತ ಹೇಳಿ ಅಂತಾರಂತ ಹೇಳ್ತಾರೆ, ಅರ್ಥ ಬರ್ತದಂತ. ಹಾಗಾಗಿ ಅವನಿಗೆ ಹನುಮಂತ ಅಂತ ಹೆಸರು ಬಂತು. ಆಮೇಲೆ ಅವನು ಹುಟ್ಟುತ್ತಾನೆ
ವಾಯುದೇವರಿಗೆ ಸಿಟ್ಟು ಬಂದ್ಬಿಡ್ತದೆ. ನನ್ನ ಮಗನಿಗೆ ಇಂದ್ರನಿಂದ ವಜ್ರಾಯುಧದಿಂದ ಹೊಡೆದ್ನಲ್ಲ, ಎಷ್ಟು ಇವನಿಗೆ ಧೈರ್ಯ ಅಂಥೇಳಿ ಇಂದ್ರನಿಗೆ ಶಾಪ ಕೊಡಲಿಕ್ಕೆ ಹೋಗ್ಬಿಡ್ತಾನೆ. ಇಲ್ಲ, ಎಲ್ಲ ದೇವತೆಗಳು ಬಂದು ಹೇಳ್ತಾರೆ, ಏನಿಲ್ಲ, ಇಂದ್ರನಿಗೆ ಎಂಥ ಶಾಪ ಕೊಡಬೇಡ, ಏನಾಗಂಗಿಲ್ಲ, ನಿನ್ನ ಒಂದು ಸುಪುತ್ರನಿಗೆ ನಾವೆಲ್ಲರೂ ವರ ಕೊಡ್ತೀವಿ ಅಂಥೇಳಿ ಎಲ್ಲ ದೇವತೆಗಳು ಬಂದು ವರ ಕೊಡ್ತಾರೆ ಹನುಮಂತನಿಗೆ. ಮತ್ತು ಇವರಿಗೆ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಬಂದು ತಮ್ಮ ತಮ್ಮ ಒಂದು ವರ ಕೊಡ್ತಾರೆ. ಆ ಚಿರಂಜೀವಿಯಾಗಿ ಬಾಳು ನೀನು, ವೀರ ಶೂರ ಬುದ್ಧಿಮತ್ತೆ ಮತ್ತು ಕುಶಲತೆ ಎಲ್ಲವೂ ನಿನ್ನಲ್ಲಿರಲಿ, ಭಕ್ತಿ ಸೇವಕ ಭಾವ ನಿಷ್ಠೆ ಎಲ್ಲ ನಿನ್ನಲ್ಲಿ ತುಂಬಿಕೊಳ್ಳಿ, ಮತ್ತು ಪರಾಕ್ರಮಶಾಲಿ ನೋಡ್ರಿ, ಅತ್ಯಂತ ವೀರ ಪರಾಕ್ರಮಶಾಲಿಯಾಗಿರ್ತಾರೆ ಹನುಮಂತಿಯವರು. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಒಂದು ಇದನ್ನು ಕೊಟ್ಟು ಶಕ್ತಿಯನ್ನು ದಯಪಾಲಿಸಿ ನೀನು ಸಹ ಈ ಕಲಿಯುಗ ಮುಗಿಯೋ ತನಕನೂ ಚಿರಂಜೀವಿಯಾಗಿ ಬಾಳು ಅಂತ ವರ ಕೊಡ್ತಾರೆ. ಮತ್ತು ಶ್ರೀರಾಮನಿಂದ ಶ್ರೀರಾಮನ ಒಂದು ಅವತಾರ ಆದಮೇಲೆ ಹನುಮಪ್ಪನ ಅವತಾರ ಆಗಿರ್ತದಲ್ಲ, ಶ್ರೀರಾಮನಿಗೋಸ್ಕರನೇ ಹನುಮಂತಿಯವರು ಹುಟ್ಟಿರ್ತಾನೆ. ಎಲ್ಲರೂ ಮೊದಲಿಂದ ಅವರು ಎಲ್ಲ ಪ್ಲ್ಯಾನ್ ಹಾಕ್ಕೊಂಡೇ ಬಿಟ್ಟಿರ್ತಾರೆ ದೇವತೆಗಳು. ಶ್ರೀರಾಮನ ಅವತಾರ ಆದ್ಕೊಳ್ಳೇನ ಶೇಷಾವತಾರ ಆಗಿರೋ ಲಕ್ಷ್ಮಣ ಹುಡ್ತಾನೆ, ಲಕ್ಷ್ಮೀ ದೇವಿ ಅವತಾರ ಆಗಿರೋತಕ್ಕ ಸೀತೆ ಹುಡ್ತಾಳೆ. ಹನುಮಂತ ದೇವರು ಅವನಿಗೆ ಸೇವಕ ಭಾವದಿಂದ ಎಲ್ಲ ರೀತಿಯಿಂದ ಸಹಾಯ ಮಾಡಲಿಕ್ಕೆ ಹನುಮಂತಿಯವರು ಹುಟ್ಟುತ್ತಾರೆ. ಸಾಕ್ಷಾತ್ ಒಂದು ಭಗವಂತನೇ ಎಲ್ಲರನ್ನೂ ಹುಟ್ಟಿಸಿ ಒಬ್ರಿಗೊಬ್ಬರು ರಾಮಾವತಾರದೊಳಗೆ ಇವೆಲ್ಲ ನಡೆದ. ಹಾಗಾಗಿ ಒಂದು ಸೀತಾನ್ವೇಷಣೆ ಮಾಡಲಿಕ್ಕೆ ಅನೇಕ ರೀತಿಯಿಂದ ಸಹಾಯ ಮಾಡ್ಯಾರ. ಸುಗ್ರೀವ ವಾಲಿಯವರ ಭೇಟಿ ಆಗ್ತದೆ. ಆಮೇಲೆ ಎಲ್ಲವನ್ನು ಈ ಹನುಮಂತಿಯವರು ಸೀತೆಯನ್ನು ಹುಡುಕ್ಲಿಕ್ಕೆ ಎಷ್ಟು ಸಾಹಸ ಪಡಬೇಕಾಗ್ತದೆ ಶ್ರೀರಾಮದೇವರು. ಆವಾಗ ಅನೇಕ ರೀತಿಯಿಂದ ತನ್ನ ಒಂದು ಪರಾಕ್ರಮಶಾಲಿಯನ್ನು ತೋರಿಸಿ ಲಂಕೆಯನ್ನು ಸಮುದ್ರ ಲಂಘನ ಮಾಡಿ ಯಾರಿಗೂ ಆಗಲಿಲ್ಲ. ಹೋದರೆ ಈ ಹನುಮಂತನಿಂದನೇ ಎಲ್ಲ ಆಯ್ತು. ಹೆಚ್ಚಾಗಿ ಹನುಮಂತನ ಪಾರ್ಟು ರಾಮಾಯಣದಾಗ ಭಾಳ ಬರ್ತದೆ. ಆಮೇಲೆ ಸಮುದ್ರ ಲಂಘನ ಮಾಡಿ ಅನೇಕ ವಿಘ್ನಗಳನ್ನು ಬಂದರೂ ಸಹ ಎದುರಿಸಿ ಆಮೇಲೆ ಲಂಕೆ ಪಟ್ಟಣಕ್ಕೆ ಹೋಗಿ ಸೀತೆನ ಒಂದು ಶೋಕ ಪರಿಹಾರ ಮಾಡ್ತಾನೆ. ನೋಡಿ, ರಾಮನಿಂದ ಆಕೆ ಎಷ್ಟು ಸೀತಾ ಒಂದು ರಾವಣನ ಒಂದು ಸೆರೆಯೊಳಗಿದ್ದಾಗ ಅಶೋಕವನದೊಳಗಿರ್ತಾಳೆ ಆಕೆ. ಆವಾಗ ರಾಮ 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 ಅಂತ ಜಪಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಒಂದು ಹಸ್ದವ್ರಿಗಂತೂ ತನ್ನ ಕೊಟ್ಟರೆ ಎಷ್ಟು ಸಂತೃಪ್ತಿ ಆಗ್ತದೋ ಹಂಗೆ ಹನುಮಂತಿಯವರು ಆ ಸೀತೆ ಒಂದು ಸಂಕಟ ಕಾಲದೊಳಗೆ ಹೋಗಿ ರಾಮ ಜೈ ಶ್ರೀರಾಮ್ ಅಂತ ಹಾರಿ ಆಕೆಗೆ ಒಂದು ಸಮಾಧಾನ ಕೊಡ್ತಾರೆ. ರಾಮನಿಂದ ತೊಗೊಂಡು ಹೋಗಿರೋದು ಒಂದು ಚೂಡಾಮಣಿಯನ್ನು ಸೀತೆ ಕೊಟ್ಟು ಆಕೆಯಿಂದ ಒಂದು ರಾಮನಿಗೆ ಒಂದು ರಾಜಮುದ್ರೆ ಇರೋ ಒಂದು ಉಂಗುರವನ್ನು ತೊಗೊಂಬಂದು ರಾಮನಿಗೆ ಅರ್ಪಿಸ್ತಾರೆ. ಅಂದ್ರೇನು, ಎಷ್ಟು ರೀತಿಯಿಂದ ಸಹಾಯ ಮಾಡ್ಯಾರ ಒಂದೊಂದು ಕಾಲದೊಳಗೆ ರಾಮನಿಗೂ. ಅಂದರೆ ಅವರೆಲ್ಲ ಒಬ್ರಿಗೊಬ್ಬರು ಸಹಾಯಕರಾಗೇ ಇರ್ತಾರೆ. ಅವತಾರದೊಳಗೆ ಹಿಂಗೆ ಆಗಬೇಕು ಅಂತ ರಾಮಾಯಣದೊಳಗೆ ಬಂದದ. ಹಾಗಾಗಿ ಹನುಮಂತಿಯವರು ಆ ಟೈಮ್ನಾಗ ಹುಟ್ಟಿ ಇದು ಅನೇಕ ರೀತಿಯಿಂದ ರಾಮನ ಸೇವೆಯನ್ನು ಮಾಡ್ತಾರೆ. ಅದು ಸೀತಾರಾಮನ ಒಂದು ಸೇವೆಯನ್ನು ಮಾಡಿ ಅತ್ಯಂತ ರಾಮನ ದಾಸ ಅಂತ ದಾಸಾನುದಾಸ ಅಂತ ಹೇಳಿ ಬೇಡ್ಕೋತಾರೆ. ನಾನಿನ್ನ ಒಂದು ಎಲ್ಲಿ ನಾಮಸ್ಮರಣೆ ಇರ್ತದೋ ಅಲ್ಲಿ ನಾನು ಎಲ್ಲಿ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ನಾಮಸ್ಮರಣೆ ನಡೆದಿರ್ತದೋ ಅಲ್ಲಿ ಇವತ್ತಿಗೂ ನಾ ಇದ್ದೀನಿ ಅಂತ ವಚನ ಕೊಟ್ಟಾರೆ ಹನುಮಂತಿಯವರು. ಅಂದರೆ ನಾವು ಎಲ್ಲಿ ಒಂದು ರಾಮನ ಭಜನೆ ಹಾಡು ಭಕ್ತಿಯಿಂದ ನಾವು ಅವನ ಸೇವೆ ಮಾಡ್ತಿರ್ತೀವಿ ಅಲ್ಲಿ ಇದ್ದೇ ಇರ್ತಾನೆ ಅಂತ ಹೇಳ್ತಾರೆ. ಯಾವುದೋ ರೂಪದಿಂದ ಬಂದು ಹನುಮಂತಿಯವರು ಅಲ್ಲಿ ಕೂತ್ಕೊಂಡು ಕೇಳ್ತಾರಂತ ರಾಮನಾಮ ಭಜನೆ. ಅಷ್ಟು ಅವರ ಹೃದಯ ಕಣಕಣದಲ್ಲೂ ಅವ್ರ ಹೃದಯದಲ್ಲೇ ಶ್ರೀರಾಮನ ತುಂಬ್ಕೊಂಡಿರ್ತಾರೆ. ಆ ಒಂದು ಇಡೀ ಶರೀರ ತುಂಬೆಲ್ಲ ರಾಮನೇ ತುಂಬ್ಕೊಂಡಿರ್ತಾನೆ ಅಂತ ಹೇಳ್ತಾರೆ ಹನುಮಂತಿಯವರು. ಅಷ್ಟೊಂದು ಪರಮ ಭಕ್ತ ಶ್ರೀರಾಮನಿಗೆ ಯಾರು ಹನುಮಂತಿಯವರು. ಅವನ ಚರಿತ್ರೆ ಭಾಳ ದೊಡ್ಡದು. ಹೀಗಾಗಿ ಅವನಿಗೆ ಚಿರಂಜೀವಿ ಮತ್ತು ಪರಾಕ್ರಮಶೂಲನು ಬುದ್ಧಿಜೀವಿಯೂ ಆಗಿದ್ದಾನೆ. ನಿನಗೆ ಎಂದಿಗೂ ಸೋಲು ಬರಬಾರ್ದು ಅಂಥೇಳಿ ಎಲ್ಲ ದೇವತೆಗಳು ವರ ಕೊಟ್ಟಿರ್ತಾರೆ. ಇವತ್ತಿಗೂ ಸಹ ಅವರು ಚಿರಂಜೀವಿಯಾಗಿರ್ತಾನೆ. ಶ್ರೀರಾಮನೇ ಅವನಿಗೆ ಚಿರಂಜೀವಿಯಾಗಿ ಬಾಳಪ್ಪ, ನಾ ಎಲ್ಲಿರ್ತೇನೆ ಅಲ್ಲಿ ನೀರು ಅಂಥೇಳಿ ವರ ಕೊಟ್ಟಿರ್ತಾನೆ. ಇವತ್ತಿಗೂ ಇದ್ದಾನೆ ಅಂಥೇಳಿ ಚಿರಂಜೀವಿತ್ವವನ್ನು ಪಡ್ಕೊಂಡಾರ ಹನುಮಂತಿಯವರು. ಇನ್ನು ವಿಭೀಷಣ ದೇವರು. ವಿಭೀಷಣನು ಇವನು ಸಹ ರಾವಣನ ಸಹೋದರ. ರಾವಣನ 4 ಮಕ್ಕಳೊಳಗೆ ಇವನು ಒಬ್ಬನು ವಿಭೀಷಣ. ಇವರು ದೈತ್ಯರ ಕುಲದಾಗ ಹುಟ್ಟಿದರೂ ಸಹ ವಿಭೀಷಣ ಧರ್ಮ ಮಾರ್ಗದಿಂದಲೇ ಇರ್ತಾನೆ. ಅವನ ತನ್ನ ಒಂದು ಧರ್ಮ ಮಾರ್ಗ ಬಿಟ್ಟು ಹೋಗೋದಿಲ್ಲ. ಧರ್ಮವನ್ನು ಕೈಬಿಡದೆ ಸತ್ಯದ ಪರವಾಗಿ ಜೀವನವಿಡೀ ನಡೆದಿದ್ದರಿಂದ ವಿಭೀಷಣನು ರಾಮನಿಂದ ಚಿರಂಜೀವಿಯಾಗಿರು ಎಂದು ವರ ಪಡೆಕೊಂಡಿರ್ತಾನೆ. ರಾಮಾಯಣದಲ್ಲಿ ಇದರ ಉಲ್ಲೇಖ ಬಂದಿದೆ. ಶ್ರೀರಾಮನಿಗೆ ಸೀತೆಯ ಅನ್ವೇಷಣೆ ಮಾಡಲು ಮತ್ತು ಎಲ್ಲ ರೀತಿಯಿಂದ ಸಹಾಯ ಮಾಡಿದ್ದಾನೆ. ಶ್ರೀರಾಮನು ಲಂಕೆಯನ್ನು ರಾವಣನಿಂದ ಗೆದ್ದು ಸೀತೆಯನ್ನು ಅಯೋಧ್ಯೆಗೆ ಕರೆತಂದು ಪಟ್ಟಾಭಿಷೇಕ್ತನಾಗಿ ಅನೇಕ ವರ್ಷ ರಾಜ್ಯ ಆಳ್ತಿರ್ತಾನೆ.
ಲಂಕಾ ರಾಜ್ಯ ರಾವಣನಿಂದ ಪಡೆದ್ರೂ, ಅಷ್ಟು ಕಷ್ಟಪಟ್ಟು ಪಡೆದ್ರೂ ಅವನು ರಾಜ್ಯ ತಗೊಳ್ಳಿಲ್ಲ ಶ್ರೀರಾಮದೇವರು. ನೋಡ್ರಿ, ಶ್ರೀರಾಮಚಂದ್ರ ಪ್ರತಿಯೊಂದು ಒಂದನ್ನು ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿಲ್ಲ. ಅಂತಲೇ ಅವನ ಆದರ್ಶ ಶ್ರೀರಾಮ. ಅವನ ಗುಣಗಳನ್ನು ನಾವು ಅನೇಕ ಸದ್ಗುಣಗಳಿಂದ ಕೂಡಿದಂಥ ಶ್ರೀರಾಮನನ್ನು ಒಂದು ಧರ್ಮ ಪಾಲನೆ ಒಂದು ನಾವು ಅವನಿಂದ ತಿಳ್ಕೋಬೇಕು ಸದ್ಗುಣಗಳನ್ನು. ಅಷ್ಟೊಂದು ಕಷ್ಟಪಟ್ಟು ಸೀತಾನ ಕರ್ಕೊಂಡು ಬರಲಿಕ್ಕೆ ರಾವಣನಿಂದ ಯುದ್ಧ ಮಾಡಿ ಆ ರಾಜ್ಯನ ಆ ವಿಭೀಷಣನಿಗೆ ಧಾರೆ ಎದ್ಬಿಡ್ತಾನೆ. ನೀನೇ ಇದ್ರ ರಾಜನಾಗು, ಚಕ್ರವರ್ತಿ ಆಗು ಅಂಥೇಳಿ ವಿಭೀಷಣನಿಗೆ ಧಾರೆ ಎದ್ದು ಕೊಡ್ತಾನೆ. ಅಂದ್ರೆ ಆಗಲಿಲ್ಲ, ಸೀದಾ ಮತ್ತು ಅಯೋಧ್ಯೆಗೆ ಸೀತಾನ ಕರ್ಕೊಂಬಂದು ಅಲ್ಲೇ ಪಟ್ಟಾಭಿಷಿಕ್ತನಾಗಿ ಅನೇಕ ವರ್ಷಗಳವರೆಗೆ ರಾಜ್ಯ ಆಳ್ತಾನೆ. ರಾಮರಾಜ್ಯ ಅಂತ ಇವತ್ತಿಗೂ ಹೆಸರದ. ಆಮೇಲೆ ಹಾಗಾಗಿ ವಿಭೀಷಣನ ಪಾತ್ರ ಅತ್ಯಂತ ಮಹತ್ವವುಳ್ಳದ್ದಾಗಿತ್ತು. ಶ್ರೀರಾಮನಿಂದ ಚಿರಂಜೀವಿ ಪಟ್ಟವನ್ನು ಪಡ್ಕೊಂಡಾನೆ ಅಂತ ಹೇಳ್ತೀವಿ. ಇವತ್ತಿಗೂ ಅವನನ್ನು ನಾವು ಪೂಜನೆ ಮಾಡ್ತೀವಿ. ಈ ಕೃಪಾಚಾರ್ಯರು ಇವರು ಯಾರಪ್ಪ? ಶರದ್ವಾನ ಮಹರ್ಷಿಯ ಪುತ್ರರು ಇವರು ಕೃಪಾಚಾರ್ಯರು ಶರದ್ವಾನ ಮಹರ್ಷಿಯ ಪುತ್ರರು. ಇವರು ಅತ್ಯಂತ ಶಾಸ್ತ್ರವಿದ್ಯೆ ಪಾರಂಗತರು ಮತ್ತು ನಿಷ್ಪಕ್ಷಪಾತಿಗಳಾಗಿದ್ರಂತ. ನೋಡ್ರಿ, ಯುದ್ಧ ಮಾಡೋ ಮುಂದೆ ಇವರು ಕೌರವರು ಮಹಾಭಾರತದ ಕೌರವರ ಪಕ್ಷದಾಗಿದ್ದರು. ಅವರು ಅತ್ಯಂತ ಚಾಣಾಕ್ಷತೆಯಿಂದ ಧರ್ಮದಿಂದ ಯುದ್ಧ ಮಾಡಿದರು ಇವರು ಕೃಪಾಚಾರ್ಯರು. ಇವರು ಜೀವಂತವಾಗಿದ್ದರು. ಇವರಿಗೆ ಕೃಷ್ಣನಿಂದ ವರ ಇತ್ತಂತ ಚಿರಂಜೀವಿ ಆಗು ಅಂಥೇಳಿ. ಸತ್ಯ, ಸದಾಚಾರ, ನಿಷ್ಪಕ್ಷಪಾತವಿದ್ದರಿಂದ ಧರ್ಮನಿಷ್ಠರಾಗಿದ್ದರಿಂದ ಇವರ ಸದ್ಗುಣಗಳಿಗೆ ಮೆಚ್ಚಿ ಪರಮಾತ್ಮನೇ ಇವರಿಗೆ ಚಿರಂಜೀವತ್ವವನ್ನು ಕೊಟ್ಟಿರ್ತಾನೆ ಅಂತ ಹೇಳ್ತಾರೆ ಕೃಪಾಚಾರ್ಯರಿಗೆ. ಇವರು ಸಹ ಚಿರಂಜೀವಿಯೊಳಗೆ ಒಬ್ಬರಾಗಿದ್ದಾರೆ. ಇನ್ನು ಪರಶುರಾಮದಂತೂ ಎಲ್ಲರಿಗೂ ಇವರು ಸಹ ಜಮದಗ್ನಿಯ ಮತ್ತು ರೇಣುಕಾದೇವಿಯ ಸುಪುತ್ರರು. 4 ಮಕ್ಕಳಲ್ಲಿ ಇವರು ಕೊನೆಯವರಾಗಿರ್ತಾರೆ. ಇವರು ಸಹ ಪರಮಾತ್ಮನ ಒಂದು ಅವತಾರ, ಪರಶುರಾಮದ ಅವತಾರ ಆಗಿದೆ. ಇವರಿಗೆ ಒಂದು ಸಲ ಜಮದಗ್ನಿಗೆ ಬೇರೆ ರಾಜನಿಂದ ಬಂದು ಒಂದು ಮುತ್ತಿಗೆ ಹಾಕಿ ಜಮದಗ್ನಿ ಋಷಿಗಳನ್ನ ಸೋಲಿಸ್ಲಿಕ್ಕೆ ಬರ್ತಾನೆ. ಅವ್ರ ಹತ್ರ ಒಂದು ಕಾಮಧೇನು ಇರ್ತದೆ, ಅದನ್ನು ತೊಗೊಳ್ಲಿಕ್ಕೆ ಬರ್ತಾನೆ. ಜಮದಗ್ನಿ ಋಷಿಗಳು ಸೋಲಿಸ್ಲಿಕ್ಕೆ ಬರ್ತಾನೆ. ಆ ಟೈಮ್ನಾಗ ಬಂದು ಅಶ್ವತ್ಥಾಮರು ಅವರಿಗೆ ಸಹಾಯ ಮಾಡ್ತಾರೆ. ಇನ್ನು ಜಮದಗ್ನಿಯ ತಾಯಿಯಾದ ರೇಣುಕಾದೇವಿಯನ್ನು ಜಮದಗ್ನಿಗೆ ಅತ್ಯಂತ ಸಿಟ್ಟಿನ ಒಂದು ಋಷಿಯಾಗಿರ್ತಾರೆ ಅವರು. ಆಕೆಯ ಚಾರಿತ್ರಶೀಲವನ್ನು ಶಂಕಿಸಿ ಜಮದಗ್ನಿ ಋಷಿಗಳು ರೇಣುಕಾದೇವಿಗೆ ಶಾಪ ಕೊಟ್ಬಿಡ್ತಾರೆ. ರೇಣುಕಾದೇವಿ ಮೇಲೆ ಸಿಟ್ಟು ಬಂದುಬಿಟ್ಟಿರ್ತದೆ. ಆವಾಗ ಆಕೆ ಜಮದಗ್ನಿ ಋಷಿಗಳನ್ನು ಪರಶುರಾಮನ ನೆನೆಸಿ ಕೂಡಲೇ ಬಂದುಬಿಡ್ತಾರೆ. ಏನು ಮುಂದಿನ 2ನೇ ಮಾತಾಡಬೇಡ, ನಿಮ್ಮ ತಾಯಿ ಶಿರಚ್ಛೇದನ ಮಾಡು ಅಂತ ಹೇಳ್ಬಿಡ್ತಾರೆ. ನೋಡಿರಿ, ಮಗನಿಗೆ ಜಮದಗ್ನಿ ಋಷಿಗಳು ಪರಶುರಾಮನಿಗೆ ಆಜ್ಞೆ ಮಾಡಿಬಿಡ್ತಾರೆ, ನಿಮ್ಮ ತಾಯಿ ಶಿರಚ್ಛೇದನ ಮಾಡು, 2ನೇ ಮಾತಾಡೋಂಗಿಲ್ಲ ಅಂಥೇಳಿ. ಈ ಕಡೆ ತಾಯಿ ಶಿರಚ್ಛೇದನ ಮಾಡಿದರೆ ಪಾಪ ಬರ್ತದೆ, ಈ ಕಡೆ ತಂದೆ ಮಾತು ಮೀರೋಂಗಿಲ್ಲ. ಎಂಥ ಸಂದಿಗ್ಧ ಪರಿಸ್ಥಿತಿ ನೋಡ್ರಿ. ಪರಮಾತ್ಮನ ಅವತಾರ ಆಗಿರೋದ್ರಿಂದನೇ ಅವ್ರು ಬೇರೆ ಏನು ಯೋಚನೆ ಮಾಡಿದ್ರೆ ತಾಯಿ ಶಿರಚ್ಛೇದನ ಮಾಡಿಬಿಡ್ತಾರೆ. ಯಾರು? ಪರಶುರಾಮ ದೇವರು ತಮ್ಮ ಕೊಡ್ಲಿಯಿಂದ. ತಕ್ಷಣವೇ ಶಿರಬಾಗಿ ನಮಿಸ್ಕೊಂಡು ಜಮದಗ್ನಿ ಋಷಿಗಳು ಸಿಟ್ಟು ಎಲ್ಲ ಇಳಿಸ್ತದೆ. ನಿನಗೇನು ವರ ಬೇಕು 3 ವರ ಕೇಳು ಅಂತ ಕೇಳ್ತಾರೆ. ಅವಾಗ ಮೊದಲನೇ ವರದಿಂದನೇ ನಿಮ್ಮ ಈ ಸಿಟ್ಟೇನದಲ್ಲ ಇದನ್ನು ಬಿಟ್ಟು ಬಿಡ್ರಿ ಅಂತ ಕೇಳ್ತಾನೆ ಪರಶುರಾಮ ದೇವರು. ಮೊದಲನೇ ವರ, ನಿಮ್ಮ ಸಿಟ್ಟು ಬಿಡ್ರಿ. ಎಷ್ಟು ಅನಾಹುತ ಆಗ್ತದೆ ನೋಡ್ರಿ ಸಿಟ್ಟಿದ್ರೆ. ಹೌದಾ? ಹಾಗಾಗಿ ಸಿಟ್ಟು ಬಿಟ್ಟು ಬಿಡ್ರಿ ಅಂತ ಶಾಂತರಾಗ್ಬಿಡ್ತಾರೆ ಜಮದಗ್ನಿ ಋಷಿಗಳು. ಈ ಜೀವನ ಪರ್ಯಂತ ಆಮೇಲೆ ಸಿಟ್ಟು ತರೋದೇ ಇಲ್ಲ ಅವರಿಗೆ, ಅಷ್ಟೊಂದು ಪರಿಪಾಲನೆ ಮಾಡ್ಕೋತಾರೆ. ಸಿಟ್ಟನ್ನು ಬಿಟ್ಟ ತಕ್ಷಣ 2ನೇ ವರ ಏನು ಬೇಕು ಅಂತ ತಕ್ಷಣ ನಮ್ಮ ತಾಯಿಯನ್ನು ಬದುಕಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ತಾಯಿನ ಈಗಿಂದೀಗನೇ ನೀವು ಬದುಕಿಸ್ಬೇಕು ಅಂತ ಹೇಳ್ತಾರೆ. ಆಯಿತು ಅಂಥೇಳಿ ತಮ್ಮ ತೀರ್ಥ ಪ್ರೋಕ್ಷಣೆಯಿಂದ ರೇಣುಕಾದೇವಿ ಒಂದು ಶರೀರದ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿದ್ಕೊಳ್ಳಿ ಆಕೆ ಎಲ್ಲ ನೋಡ್ರಿ, ದೇವತಾ ಪುರುಷರೇ ಇರ್ತಾರೆ ಅವರು. ಎದ್ದು ಪ್ರಾಣ ಬಂದು ಚೇತನದಿಂದ ಎದ್ದು ಕೂತ್ಬಿಡ್ತಾಳೆ ತಾಯಿ. ಉದ್ದಕ್ಕೆ ನಮಸ್ಕಾರ ಮಾಡಿಬಿಡ್ತಾರೆ. ನನ್ನ ತಪ್ಪಾತು ಅಂಥೇಳಿ ತಂದೆ ತಾಯಿಗೆ ಇವರು ಪರಶುರಾಮ ದೇವರು ನಮಸ್ಕಾರ ಮಾಡ್ತಾರೆ. ಹೀಗೆ ಒಂದೊಂದು ಅವತಾರದಾಗ ಒಂದೊಂದು ಮಾಡ್ಯಾರ ಪರಶುರಾಮ ದೇವರು. ತಾಯಿ ಮತ್ತು ಪುನಃ ಬದುಕಿಸ್ತಾರೆ. ಭಗವಂತನ ಅವತಾರವೇ ಆಗಿದ್ದರೂ ಕೂಡ ಎಲ್ಲವನ್ನು ಮಾಡಿ ಇಡೀ 21 ಸಲ ಭೂಮಿಯನ್ನು ಪ್ರದಕ್ಷಿಣೆ ಮಾಡ್ಯಾರಂತ. ಅಂದರೆ ಕ್ಷತ್ರಿಯರು ಅವ್ರ ಜಮದಗ್ನಿಯ ಈ ತಮ್ಮ ಸಿಟ್ಟು ಬಿಟ್ಬಿಟ್ಟಿರ್ತಾರೆ, ಒಂದು ಯಾಗ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಒಂದು ರಾಜ ಬಂದು ಅವನ್ನ ಸೋಲಿಸ್ಲಿಕ್ಕೆ ಬರ್ತಾರೆ.
ಭಾಳ ವರ್ಷಗಳ ತನಕ ಅವ್ರ ಜೊತೆಗೆ ಹೋರಾಡ್ತಾರೆ. ಅವ್ರ ಹತ್ರ ಒಂದು ಕಾಮಧೇನು ಇರ್ತದೆ, ಅದನ್ನು ಕೊಡ್ರಿ ಅಂತ ಹೇಳಿ. ಆಮೇಲೆ ಅಷ್ಟೊತ್ತಿಗೆ ಇವ್ರಿಗೆ ಸಿಟ್ಟೆಲ್ಲ ಬಿಟ್ಬಿಟ್ಟಿರ್ತಾರೆ. ಜಮದಗ್ನಿ ಋಷಿಗಳು ಸೋತು ಬಿಡ್ತಾರೆ. ಸೋತಿದ ತಕ್ಷಣ ಅವರು ಸಂಹಾರ ಮಾಡಿಬಿಡ್ತಾನೆ ಯಾರು ರಾಜ. ಆವಾಗ ಪರಶುರಾಮ ದೇವರಿಗೆ ಸಿಟ್ಟು ಬಂದುಬಿಡ್ತದೆ. ಅಲ್ಲ, ಇದೊಂದು ಸಿಟ್ಟು ಬಿಟ್ಟಿದ್ದ ಕಾರಣದಿಂದನೇ ನಮ್ಮ ತಂದೆಗೆ ಸೋಲಾಗ್ಬಿಡ್ತು. ಇರಲಿ, ಇಡೀ ಕ್ಷತ್ರಿಯರ ಏನೂ ತಪ್ಪಿಲ್ದೇ ನಮ್ಮ ತಂದೆನ ಸಂಹಾರ ಮಾಡ್ಯಾನ ಈ ಕ್ಷತ್ರಿಯ. ಇವನೊಬ್ಬನೇ ಅಲ್ಲ, ಇಡೀ ಕ್ಷತ್ರಿಯ ಕುಲನೇ ನಾಶ ಮಾಡಬೇಕು ಅಂಥೇಳಿ ಭೂಮಿನ 21 ಸಲ ಪ್ರದಕ್ಷಿಣೆ ಮಾಡಿ ಎಲ್ಲಿ ಮೂಲೆಯೊಳಗಿರ್ತಾರೆ ಎಲ್ಲ ಕಡೆಗೂ ಹೋಗಿ ಕ್ಷತ್ರಿಯರ ಸಂಹಾರ ಮಾಡ್ಕೊತ ಬರ್ತಾನೆ ಯಾರು ಪರಶುರಾಮ ದೇವರು. ಆದರೂ ಸಹ ಅವನಿಗೆ ಆ ಟೈಮ್ನೊಳಗೆ ದಶರಥ ರಾಜ ಸೀರೆ ಉಟ್ಕೊಂಡು ಕೊಡ್ತಿದ್ದಂತೆ. ಮುಂದೆ ರಾಮಾವತಾರ ಆಗ್ಬೇಕಾಗಿತ್ತು ನೋಡ್ರಿ. ಪರಶುರಾಮ ದೇವ್ರು ಆದ್ಕೊಳ್ಳೇನೆ ರಾಮಾವತಾರ ಆಗೋದಿರ್ತದೆ. ಪರಶುರಾಮ ದೇವ್ರು ಅಲ್ಲಿ ಬರ್ಲಿಕ್ಕತ್ತಾರ ಅಂತ ಅಂದ್ಕೊಳ್ಳೇನೆ ಇಲ್ಲೇ ದಶರಥ ರಾಜ ಸೀರೆ ಅಂದರೆ ಹೆಣ್ಮಕ್ಳ ಮೇಲೆ, ಸಣ್ಣ ಮಕ್ಕಳ ಮೇಲೆ ಅವರು ಪ್ರಹಾರ ಮಾಡ್ತಿದ್ದಿಲ್ಲ ಪರಶುರಾಮ ದೇವರು. ಹಂಗೆ ಯುದ್ಧದ ಒಂದು ನಿಯಮಗಳಿರ್ತಾವೆ, ಹಾಗೆ ಪರಿಪಾಲನೆ ಮಾಡ್ಕೊಂಡು ಬರ್ತಿರ್ತಾರೆ. ಅಷ್ಟೊತ್ತಿಗೇ ರಾಮದೇವರು ಆಮೇಲೆ ಮುಂದೆ ರಾಮನ ಅವತಾರ ಆಗ್ತದೆ ದಶರಥ. ಇಲ್ಲ ದಶರಥನೇ ಹೋಗ್ಬಿಟ್ಟಿದ್ರೆ ರಾಮನ ಅವತಾರ ಹೆಂಗೆ ಆಗ್ಬೇಕಾಯ್ತು. ಹೀಗೆಲ್ಲ ಒಂದೊಂದು ಪುರಾಣದ ಕಥೆ ಬರ್ತಾವೆ, ಅದನ್ನು ಕೇಳಿ ತಿಳ್ಕೊಬೇಕಷ್ಟೆ. ಆಮೇಲೆ ಪರಶುರಾಮ ದೇವರು ಅನೇಕ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ್ರೂ ಎಲ್ಲ ಇಡೀ ಭೂಮಿನ ಕಶ್ಯಪರಿಗೆ ದಾನ ಕೊಡ್ತಾರಂತೆ ಯಾರೋ ಪರಶುರಾಮ ದೇವರು. ನೋಡ್ರಿ, ಎಲ್ಲ ಗೆದ್ದಾತು. ಅವ್ರು ತೊಗೊಂಡು ಏನು ಮಾಡ್ತಾರೆ, ಭಗವಂತನ ಅವತಾರನೇ ಇರ್ತದೆ. ಇಡೀ ಭೂಮಿಯನ್ನು ದಾನ ಮಾಡೋದಕ್ಕೆ ಅಂಥೇಳಿ ತಮ್ಮ ತಾಯಿನ ಕೊಡ್ಲಿನ ಸಂಹಾರ ಮಾಡಿದ್ದನ್ನು ಕೊಡ್ಲಿನ ಸಹ ಒಂದು ನದಿ ಒಳಗೆ ತೊಳಿತಾರೆ. ಅದು ಇವತ್ತಿಗೂ ಅದ, ಮಾತೃಗಯದೊಳಗೆ ಅದ ಅಂತ ಹೇಳ್ತಾರೆ. ಅಲ್ಲಿ ತೊಳೆದಿದ್ರಿಂದ ಇವತ್ತಿಗೂ ತಾಯಿಯ ಒಂದು ಪಿಂಡವನ್ನು ದಾನ ಅಲ್ಲಿ ಮಾಡಿದ್ರೆ ಅವ್ರಿಗೆ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಪರಶುರಾಮ ದೇವರು ಕೊಡಲಿ ಎಲ್ಲಿ ತೊಳೆದಾರಲ್ಲ ಆ ಜಾಗಕ್ಕೆ ಹೋಗಿ ಅದಕ್ಕೆ ಪುಷ್ಕರಣಿ ಅಂತ ಹೇಳ್ತಾರೆ. ಪುಷ್ಕರಣಿ ಒಳಗೆ ತೊಳೆದು ಅಲ್ಲಿ ಸಹ ಮಾತೃಗಯ ಅದು ಇವತ್ತಿಗೂ ಅದ. ಜನ ಎಲ್ಲ ಹೋಗಿ ಅಲ್ಲಿ ತಾಯಿ ಪಿಂಡ ಪ್ರದಾನ ಮಾಡಿದ್ರೆ ಅವರಿಗೆ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಆ ಮಾತೃಗಯ ಅಂತ ಅದಕ್ಕೆ ಹೆಸರಿಟ್ಬಿಟ್ಟಾರೆ. ಪರಶುರಾಮ ದೇವರು ಕೊಡಲಿ ತೊಳೆದ ಜಾಗ ಅದು. ಆಮೇಲೆ ಇನ್ನು 3ನೇ ವರ ಏನು ಬೇಕು ಅಂತ ಜಮದಗ್ನಿ ಋಷಿಗಳು ಪರಶುರಾಮನ ಕುರಿತು ಕೇಳಿದಾಗ ಅವರ ಅಣ್ಣ ತಮ್ಮಂದ್ರನ್ನೆಲ್ಲ, ಅಣ್ಣಂದ್ರನ್ನ 3 ಜನ ಇರ್ತಾರೆ, ಅವ್ರನ್ನ ಅವರಪ್ಪ ಬರೋಕ್ಕಿಂತ ಮುಂಚೆನೇ ಅವ್ರನ್ನ ಸಾಯಿಸಿಬಿಟ್ಟಿರ್ತಾನೆ. ಯಾಕಂದರೆ ತಾಯಿ ಶಿರಚ್ಛೇದನ ಮಾಡುವಂತ ಹೇಳಿರ್ತಾನೆ. ಅವ್ರು ಯಾರೂ ಮಾಡ್ಲಿಕ್ಕೆ ಒಪ್ಪಂಗಿಲ್ಲ ಅಂದ್ಕೊಳ್ಳಿ ಆ ಸಿಟ್ಟಿನ ಭರದಲ್ಲಿ ಆ 3 ಮಕ್ಕಳನ್ನು ಸಾಯಿಸಿಬಿಟ್ಟಿರ್ತಾನೆ. ಅದು ಮುಂದೆ ಪರಶುರಾಮ ದೇವ್ರು ಬಂದಾಗ ಈ 3 ಅಣ್ಣಂದ್ರನ್ನ ಬದುಕಿಸ್ಬೇಕು ಅಂತ 3ನೇ ವರದಿಂದ ಕೇಳ್ಕೊತಾನೆ. ಎಲ್ಲ ಧರ್ಮ ಕಾರ್ಯವನ್ನು ಮಾಡಿದ್ರು ಸಹ ಇಡೀ ಭೂಮಂಡಲವನ್ನು ಈ ಅಗಸ್ತ್ಯರಿಗೆ ದಾನ ಕೊಟ್ಬಿಡ್ತಾರೆ. ಅಲ್ಲ, ಇವರಿಗೆ ಕಶ್ಯಪರಂತಾರ ನೋಡ್ರಿ, ಋಷಿ ಮುನಿಗಳು ಸಹ ಈಗ ನೀ ದಾನ ಕೊಟ್ಟಿದ್ದಿ, ಬೇರೆ ಕಡೆ ಹೋಗು, ನಮಗೂ ಇದು ಭೂಮಿ ನಮ್ದಾತು ಅಂತ ಹೇಳ್ತಾರೆ. ಆವಾಗ ಪರಶುರಾಮ ದೇವ್ರು ಕೇಳ್ತಾರಂತ ಸಮುದ್ರಕ್ಕೆ, ಅಲ್ಲ ಹೌದು ನಾ ದಾನ ಕೊಟ್ಟಿನಿ, ನನಗೆ ನೀ ಜಾಗ ಕೊಡು ಇರ್ಲಿಕ್ಕೆ, ಅವತಾರ ಮುಗಿಯೋ ತನಕ ಜಾಗ ಬೇಕಲ್ಲ, ಜಾಗ ಕೊಡು ಅಂತಂದ್ಕೊಳ್ಳೆ ಭೂಮಿ ಸಮುದ್ರ ಸರ್ಕೊಂತಂತ ಎಷ್ಟು ಯೋಜನೆ ಪರ್ಯಂತ. ಆ ಯೋಜನೆ ಪರ್ಯಂತ ಇದ್ದದ್ದಕ್ಕೆ ಇವೆಲ್ಲ ಕರಾವಳಿ ಪ್ರದೇಶಕ್ಕೆ ಇವತ್ತಿಗೂ ಸಹ ನಾವು ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ. ನೋಡ್ರಿ, ಮಂಗಳೂರು, ಕಾರವಾರ, ಈ ಮುಂಬೈ ಇವೆಲ್ಲ ಪರಶುರಾಮ ಕ್ಷೇತ್ರಗಳು. ಅದಕ್ಕೋಸ್ಕರ ಬೇರೆ ಕಡೆಗೆಲ್ಲ ಕರ್ನಾಟಕದೊಳಗಾತು ಇದಾತು ನಾವು ರಾಮಕ್ಷೇತ್ರ ಅಂತ ಹೇಳ್ತೀವಿ. ಇದು ಸಂಕಲ್ಪ ಮಾಡ್ಬೇಕಾದ್ರೆ ಇದು ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ. ಅದಕ್ಕೆ ಪರಶುರಾಮ ದೇವರು ಸಹ ಅತ್ಯಂತ ಧರ್ಮನಿಷ್ಠರ ಭಗವಂತನ ಅವತಾರನೇ ಆಗಿದ್ರು. ಅವರು ಇವೆಲ್ಲ ಮಾಡಬೇಕು ಅಂತ ಮೊದಲೇ ಅವ್ರದ್ದು ಇದು ಇರ್ತದ. ಆ ಥರ ಎಲ್ಲ ಕಾರ್ಯಗಳನ್ನು ಮಾಡಿ ಅವರು ಅವತಾರ ಸಮಾಪ್ತಿ ಮಾಡ್ತಾರೆ. ಚಿರಂಜೀವಿಯಾಗ ಇವತ್ತಿಗೂ ಸಹ ಇದ್ದಾರೆ ನಮ್ಮೊಳಗ ಅಂತ ಹೇಳಿ ಹೇಳ್ತಾರೆ. ಈ ಒಂದು 7 ಜನರ ಒಂದು ಚಿರಂಜೀವಿಗಳ ಒಂದು ಪುರಾಣ ಅಥವಾ ಒಂದು ಸಂಕ್ಷಿಪ್ತ ವಿವರಣೆಯನ್ನು ತಮ್ಮ ಮುಂದೆ ಹೇಳಿಲ್ಲ. ಭಗವಂತನಿಂದ ಒಂದು ಆಶೀರ್ವಾದದಿಂದಲೇ ಇದನ್ನೆಲ್ಲ ತಮಗೆ ತಿಳಿಸೀನಿ. ಇವೆಲ್ಲ ನೀವು ಸಹ ತಿಳ್ಕೊಂಡು ನಿಮ್ಮ ಮಕ್ಕಳಿಗೂ ಸಹ ತಿಳಿಸ್ತೀರಿ ಅಂತ ನಂಬಿನಿ. ಇವೆರಡು ಒಂದು ಪುಷ್ಪಗಳನ್ನು ಭಗವಂತರ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡುತ್ತಾ ಮಂಗಲ ಹಾಡ್ತೀನಿ. ಜೈ ಶ್ರೀರಾಮ್. ಕೃಷ್ಣಾರ್ಪಣಮಸ್ತು.